ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತರಾವರಿ ತಿಂಡಿಗಳು. ನಾನಿವತ್ತು ಮಾವಿನಕಾಯಿ ಸ್ಪೆಷಲು ಚಟ್ನಿ ತೋರಿಸ್ತಾ ಇದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಚಟ್ನಿ. ಸೊ ಇದಕ್ಕೇನೇನು ಬೇಕು ಅಂತ ನೋಡೋಣ ಇವಾಗ. ಮಾವಿನಕಾಯಿ ಚಟ್ನಿಗೆ ಬೇಕಾಗಿರೋಂಥ ಸಾಮಗ್ರಿಗಳು: 2 ಚಿಕ್ಕ ಮಾವಿನಕಾಯಿ ಸಿಪ್ಪೆ ಸುಲಿದು ಸಣ್ಣಗೆ ಹೆಚ್ಕೊಂಡಿರೋ ಅಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನು ಅರಿಶಿನ, 2 ಟೀ ಸ್ಪೂನಷ್ಟು ಬೆಲ್ಲ, ಇದು ಮೆಂತೆ ಮತ್ತು ಸಾಸಿವೆ ಹುರಿದು ಪುಡಿ ಮಾಡ್ಕೊಂಡಿರೋ ಅಂಥದ್ದು 2 ಟೀ ಸ್ಪೂನು, ಮತ್ತು ಇದು 20 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ಹಿಂಗು ಒಗ್ಗರಣೆಗೆ ರುಬ್ಕೊಳ್ಳೋಣ. ಮೆಂತೆ ಮತ್ತು ಸಾಸಿವೆ ಹುಡ್ಕೊಂಡಿರೋಂಥ ಪುಡಿ ಇದನ್ನು ಹಾಕೊಂಡ್ಬಿಡೋಣ ರುಬ್ಬಕ್ಕೆ. ಈಗ ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೋಣ. ಸಾಕು, 2 ಸ್ಪೂನ್, 2 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ, ಈಗ ಎಣ್ಣೆ ಕಾದಿದೆ, ಒಗ್ಗರಣೆಗೆ ಸಾಸಿವೆ, ಹಿಂಗು ಸ್ವಲ್ಪ, ಸಾಸಿವೆ ಸಿಡಿದ್ಮೇಲೆ ಈಗ ಇದಕ್ಕೆ ರುಬ್ಕೊಂಡಿರೋ ಅಂಥದ್ದು ಮಾವಿನಕಾಯಿ ಮಿಶ್ರಣನ ಹಾಕೊಳ್ಳೋಣ. ಈಗ ಸಾಸಿವೆ ಸಿಡಿತಾ ಇದೆ. ಫ್ಲೇಮು ಸಣ್ಣ ಮಾಡ್ಕೋಬೇಕು. ಫ್ಲೇಮ್ ಸಣ್ಣ ಮಾಡ್ಕೊಂಡ್ಮೇಲೆ ಈಗ ರುಬ್ಕೊಂಡಿರೋ ಅಂಥ ಮಾವಿನಕಾಯಿ ಮಿಶ್ರಣನ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಕೈ ಆಡಬೇಕು. ಇದನ್ನು ಜಾಸ್ತಿ ಬಿಸಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಮಿಕ್ಸ್ ಆದರೆ ಸಾಕು. ಸುಮ್ಮನೆ ಈ ಥರ ಮಿಕ್ಸ್ ಆದರೆ ಸಾಕು. ಫ್ಲೇಮ್ ಆಫ್ ಮಾಡೋಣ ಇವಾಗ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಹಸಿಮೆಣ್ಸಿನ್ಕಾಯ್ದು ಮಾಡಿರೋದು ಮಾವಿನಕಾಯಿ ಚಟ್ನಿ. ಸೊ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಕಲಿಸ್ಕೋಬೋದು. ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ. ಆಮೇಲೆ ಚಕ್ಲಿ, ನಿಪ್ಪಟ್ಟು ಆ ಥರದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಣಮೆಣ್ಸಿನ್ಕಾಯಿ ಹಾಕಿ ಕೂಡ ಮಾಡ್ಕೋಬೋದು. ಆಲ್ರೆಡಿ ನಾನು ಆ ವಿಡಿಯೋ ಹಾಕಿದ್ದೀನಿ. ಈಗ ಇದು ಹಸಿಮೆಣ್ಸಿನ್ಕಾಯ್ದು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ. ತುಂಬ ಈಸಿ ಇದು ಮಾಡೋದು. ಮಾವಿನಕಾಯಿ ಸೀಸನಲ್ಲಿ ಆರಾಮಾಗಿ ಮಾಡ್ಕೋಬೋದು ನೀವು. ಫ್ರಿಜ್ಜಲ್ಲಿಟ್ಟರೆ ಒಂದು 6 ತಿಂಗಳಾದರೂ ಇರುತ್ತೆ. ಫ್ರಿಜ್ಜಲ್ಲಿಟ್ಟರೆ ಒಂದು 6 ಮಂತ್ಸ್ ನೀವು ಸ್ಟೋರ್ ಮಾಡ್ಕೋಬೋದು. ಏನೂ ಆಗೋದಿಲ್ಲ, ಕೆಟ್ಟೋಗೋದಿಲ್ಲ, ಏನೂ ವಾಸನೆ ಬರೋಲ್ಲ, ಏನಾಗಲ್ಲ. 6 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.